ನಮಸ್ಕಾರ. ಬದುಕುವ ಕಲೆ ಇದರ ಬಗ್ಗೆ ನಾವು ಅದರಲ್ಲಿ ತಮ್ಮೆಲ್ಲರಿಗೂ ಈ ವಿಚಾರ ಸಂಶೋಧನೆಯಿಂದ ಕಂಡುಬಂದಿರುವ ಯೋಗದ ಪರಿಣಾಮಗಳನ್ನು ತಿಳಿಸ್ತಾ ಬರ್ತೀವಿ. ಅದನ್ನೆಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ ಅಮ್ಮ. ನನ್ನ ಹೆಸರು ವಿಶಾಲಾಕ್ಷಿ ಅಂತ, ವಿವಿಪುರಂ ಬೆಂಗಳೂರಿಂದ ಬಂದಿದ್ದೀನಿ. ಈಗಿನ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಬೇಕು ಅಂದರೆ ಯೋಗದ ಮುಖಾಂತರ ಏನು ಮಾಡಬಹುದು ಅಂತ ಕೇಳ್ತಾ ಇದ್ದೀನಿ. ಅದೇ ಇವಾಗ ನಾವು ಅಂದ್ಕೊಂಡಾಗೆ ಜೀವನ ಶೈಲಿ ಪರಿವರ್ತನೆ ಅಂದರೆ 4 ಅಂಶ. ಆಹಾರದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಎಲ್ಲ ನಮ್ಮ ಭಾರತೀಯರಿಗೆ ಆಹಾರದೊಳಗೆ ನಮ್ಮ ತಾತನ ಕಾಲದ ಊಟ ಏನು ಮಾಡ್ತಾಯಿದ್ವಿ ಅದನ್ನು ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತೀವಿ. ಇವಾಗೆಲ್ಲ ಬದಲಾಗ್ಬಿಟ್ಟಿದೆ ಅಲ್ವಾ. ಅದರಿಂದ ಪ್ರಪ್ರಥಮವಾದ ನಿಯಂತ್ರಣ ಏನು ಅಂದರೆ ಸಮಯಕ್ಕೆ ಸರಿಯಾಗಿ ಮನೇಲಿ ಮಾಡಿದ ಆಹಾರ, ತಕ್ಷಣ ಮಾಡಿದ ಆಹಾರ. ಇವಾಗ ಏನಾಗ್ತಾಯಿದೆ, ಅಡುಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಅದನ್ನು ತೊಗೊಂಡು ಬಿಸಿ ಮಾಡ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು ಮೈಕ್ರೋವೇವಲ್ಲಿ ಅದನ್ನು ಊಟ ಮಾಡೋದು. ಎಷ್ಟು ದಿವಸ ಓಲ್ಡು ಅಂದರೆ ಆಯಿತು 3-4 ದಿವಸ ಮಾಡಿದ್ದೀನ ಯಾಕಪ್ತರ ಬಿಸಿ ಮಾಡ್ಕೊಂಡು ತಿನ್ನೋಕ್ಕೆ ಅನುಕೂಲ ಆಗುತ್ತೆ, ಬಿಕಾಸ್ ವಿ ಆರ್ ವೆರಿ ಬ್ಯುಸಿ ಅಂದ್ಬಿಡ್ತೀವಿ. ಅದಕ್ಕೆ ಫ್ರೆಶ್ಲಿ ಕುಕ್ಡ್ ಫುಡ್. ಆವಾಗ ಎಷ್ಟು ನಿಯಮ ಹೇಳಿದ್ದಾರೆ ಅಂದರೆ 6 ಗಂಟೆ ಆಗಿದ್ದರೆ ನೀವು ಆಹಾರ ಅಡುಗೆ ಮಾಡಿ ಅದರೊಳಗಿರೋ ಸತ್ವಾಂಶ ಹೊಟ್ಟೋಗಿರುತ್ತೆ. ಅದರಿಂದ ಫ್ರೆಶ್ಲಿ ಕುಕ್, ಹೋಮ್ ಮೇಡ್, ರೆಗ್ಯುಲರ್, ಟೈಮ್ಲಿ, ಸಮಯಕ್ಕೆ ಸರಿಯಾಗಿ ತಿಂಡಿ, ಸಮಯಕ್ಕೆ ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ. ಆಮೇಲೆ ಇವಾಗ ಸಾಧಾರಣ 3 ಸಲ ಆಹಾರ ತಗೊಳ್ಳೋದು ಅಭ್ಯಾಸ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪಾಪ್ಯುಲರ್ ಆಗಿ ಹೋಗ್ತಾ ಇದೆ. ದಿನಕ್ಕೆ 2 ಸಲ ಆಹಾರ ತಗೊಳ್ಳಿ, ಮತ್ತು 12 ಗಂಟೆ ಗ್ಯಾಪಲ್ಲಿ. ಇದು ನಮ್ಮ ಋಷಿಮುನಿಗಳು ಹೇಳಿದರು, ನಿಮಗೆಲ್ಲ ಕೇಳಿರ್ತೀರ. ಇದು 9 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವ ಹೊತ್ತುಕೊಂಡು ಹೋಗಿ. ಇದೆಲ್ಲ ಕಥೆ ಥರ ಹೇಳ್ತಾಯಿದ್ವಿ. ಇವಾಗ ಮೆಡಿಕಲ್ ಸೈನ್ಸ್ ಗೊತ್ತಾಗ್ತಾ ಇದೆ 2 ತುಂಡವ ಆರೋಗ್ಯವಾಗಿರ್ಬೋದು ಅಂತ, ಇಂಟರ್ಮಿಟೆಂಟ್ ಫಾಸ್ಟಿಂಗು. ಆದರೆ ಮತ್ತೊಮ್ಮೆ ಹೇಳ್ತೀನಿ, ಸಮಯಕ್ಕೆ ಸರಿಯಾಗಿ ನಮ್ಮ ತಾತನ ಕಾಲದಲ್ಲಿ ಮಾಡ್ತಾಯಿದ್ದ ಮನೆ ಅಡುಗೆ, ಅನ್ನ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಚಪಾತಿ, ರಾಗಿ ಮುದ್ದೆ ಇತ್ಯಾದಿಗಳನ್ನು ಸರಿ ಪ್ರಮಾಣದೊಳಗೆ ತಗೋಬೇಕು. ಮತ್ತು ಮಾಂಸಾಹಾರ ವರ್ಜ್ಯ. ಇದ್ರ ಬಗ್ಗೆ ಕೂಡ ಬೇಕಾದಷ್ಟು ರಿಸರ್ಚ್ ಆಗೋಗಿದೆ ಮೆಡಿಕಲ್ ಸೈನ್ಸಲ್ಲಿ. ಅದರಿಂದ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ಮು ಇತ್ಯಾದಿ. ಅದರಿಂದ ವೆಜಿಟೇರಿಯನ್ ಫುಡ್ಡು. ಈಗ ಹೊರದೇಶದೊಳಗೆ ವೆಗಾನ್ ಅನ್ನೋದು ಶುರುವಾಗ್ಬಿಟ್ಟಿದೆ. ಇದು ಅನಿಮಲ್ ಪ್ರಾಡಕ್ಟ್ಸ್ ಅಂದರೆ ಹಾಲು ಕೂಡ ಮುಟ್ಟಬೇಡಿ ಅಂತಾರೆ. ಆದರೆ ಎಷ್ಟು ಜನ ಮಾಡ್ತಾಯಿದ್ದಾರೆ? ಅದು ಕೇವಲ 4.01% ಜನ ಕೂಡ ಮಾಡ್ತಾಯಿಲ್ಲ. ಅದರಿಂದ ವೆಜಿಟೇರಿಯನ್ ಫುಡ್ಡು ಅತಿ ಮುಖ್ಯ. ಇದ್ರ ಬಗ್ಗೆ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಗೊತ್ತಿದೆ. ಆಹಾರ ವೆಜಿಟೇರಿಯನ್ ಇರಬೇಕು, ಟೈಮಿಗೆ ಸರಿಯಾಗಿ ತಗೋಬೇಕು. ಆದರೆ ಯೋಗದಲ್ಲಿ ಆಹಾರದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ ನಮ್ಮೆಲ್ರಿಗೂ ಗೊತ್ತಲ್ವಾ. ಮೊಸರನ್ನ ತಿಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ನಮ್ಮ ಮಕ್ಕಳಿಗೆ ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಂದರೆ ಪರೀಕ್ಷೆ ಹತ್ರ ಬರ್ತಾಯಿದೆ ಅಂದರೆ ಅಮ್ಮ ಮೊಸರನ್ನ ಕೊಡಬೇಡ, ಇಡ್ಲಿ ಬೇಡ, ನನಗೆ ಮೊಸರನ್ನ ಬೇಡ. ಮತ್ತು ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಏನು ಮಾಡ್ತೀವಿ? ಗಸಗಸೆ ಪಾಯಸ ಅಲ್ವಾ. ಅಂದರೆ ಏನರ್ಥ?
ನಮ್ಮ ಆಹಾರದೊಳಗೆ ಮನಸ್ಸಿನ ಮೇಲೆ ಏನು ಪರಿಣಾಮ ಬರುತ್ತೆ ಅದನ್ನು ನೋಡ್ಕೊ. ನಮಗೆ ಎಂಥ ಆಹಾರ ತೊಗೊಂಡ್ರೆ ಮನಸ್ಸು ಶಾಂತವಾಗಿರುತ್ತೆ, ಅದನ್ನು ಸಾತ್ವಿಕ ಆಹಾರ ಅಂತ ಕರೆದ್ವಿ. ಯಾವ ಆಹಾರ ತೊಗೊಂಡ್ರೆ ಮನಸ್ಸು ಉದ್ವೇಗ ಆಗುತ್ತೆ, ಏನೋ ಯುದ್ಧಕ್ಕೆ ಹೋಗಬೇಕಾಗಿದೆ, ಅವನಿಗೆ ರಾಜಸಿಕ ಆಹಾರ ಕೊಡಬೇಕು. ನಾವು ಎಲ್ಲಿ ಯುದ್ಧಕ್ಕೆ ಹೋಗ್ತೀವಿ? ಸದ್ಯ ಮನೇಲಿ ಆಗ್ತಾಯಿರೋ ಯುದ್ಧ ನಿಂತರೂ ಸಾಕಾಗಿದೆ. ಆನಂತರ ಈಗಿನ ಕಾಲದಲ್ಲಂತೂ ಗಂಡ ಹೆಂಡತಿ ಜಗಳಕ್ಕಿಂತ ಹೆಚ್ಚಾಗಿ ಬೆಳೆದ ಮಕ್ಕಳ ಜೊತೆ ಅಂತೂ ಬಹಳ ಕಷ್ಟ ಹ್ಯಾಂಡ್ಲ್ ಮಾಡೋದು ಅವರನ್ನು. ಹೀಗೆ ಆಹಾರ ನಿಯಂತ್ರಣವನ್ನು ನೋಡೋಣ. ಇದು ಮೊದಲನೇ ಪಾಠ. ಎರಡನೇದು, ಪ್ರತಿನಿತ್ಯ ಸೂರ್ಯ ನಮಸ್ಕಾರ 5-6 ಸೂರ್ಯ ನಮಸ್ಕಾರ ಮಾಡೋಕ್ಕೆ 6-7 ನಿಮಿಷ ಆಗುತ್ತೆ. ಆಮೇಲೆ ವಿಶ್ರಾಂತಿ, ಮತ್ತು 3 ಆಸನ. ಒಂದು ದಿವಸ ನಿಂತು ಮಾಡೋ ಆಸನ, ಒಂದು ದಿವಸ ಕುಳಿತು ಮಾಡುವ ಆಸನ. ಏನಾದ್ರು ಅನಾರೋಗ್ಯವಿದ್ದರೆ ಅದಕ್ಕೆ ಸ್ಪೆಷಲ್ ಬೇರೆ ಸೆಟ್ ಇರುತ್ತೆ. ಬಿ ಪಿ ಅವ್ರಿಗೆ ಬೇರೆ ಸೆಟ್ ಆಸನ ಇರುತ್ತೆ, ಡಯಾಬಿಟೀಸ್ನವ್ರಿಗೆ ಬೇರೆ ಸೆಟ್ ಇರುತ್ತೆ, ಕ್ಯಾನ್ಸರ್ನವ್ರಿಗೆ ಬೇರೆ ಸೆಟ್ ಇರುತ್ತೆ. ಆ ಥರ ಆಸನ. ಪ್ರಾಣಾಯಾಮ 10 ನಿಮಿಷ, ನಂತರ 5 ನಿಮಿಷ ಓಂಕಾರ ಧ್ಯಾನ. ಇದನ್ನು ನಾವು ರೂಢಿಸ್ಕೊಳ್ಳೋಣ ಅಂತ ಹೇಳೋಣ. ದಯವಿಟ್ಟು ನಾವೆಲ್ಲ ಮತ್ತೆ ಮತ್ತೆ ನಮ್ಮ ಮಕ್ಕಳಿಗೆ ಈ ಪಾಠ ಕಲಿಸ್ಕೊಡೋಣ ಮೇಡಮ್. ಆವಾಗಲೇ ಅವರ ಜೀವನ ತುಂಬ ಸುಗಮವಾಗಿ, ರೋಗ ನಿರೋಧಕವಾಗಿ, ರೋಗ ಬರ್ದಿರೋದಕ್ಕೆ ತಡೆಯೋಕ್ಕೆ, ಒತ್ತಡ ರಹಿತವಾಗಿರೋಕ್ಕೆ ಸಹಾಯ ಆಗುತ್ತೆ. ನಮಸ್ಕಾರ. ನಮಸ್ಕಾರ ಅಮ್ಮ. ನಾನು ಪ್ರಮೀಳಾ ರಿಂದ ಬಂದಿದ್ದೀನಿ. ಅಮ್ಮ, ಯೋಗಕ್ಕೂ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ ಅಮ್ಮ? ಯೋಗ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ. ಇದನ್ನು ಮೊದಲನೇ ತಗೊಳ್ಳೋಣ. ಯೋಗ ಅಂದರೆ ಇವಾಗ ನಿಮಗೆ ಅರ್ಥ ಆಗ್ತಾ ಇರೋದೇನು, ಆಸನ ಒಂದು ವಿಧಾನ ಅಷ್ಟೇ ಮನಸ್ಸಿನ ಮೇಲೆ ನಿಯಂತ್ರಣಕ್ಕೆ. ವ್ಯಾಯಾಮ ಮಾಡೋದು ಮಸಲ್ಸ್ ಬಿಲ್ಡಿಂಗಿಗೆ. ವ್ಯಾಯಾಮನೂ ಮುಖ್ಯ ಆಗಿನ ಕಾಲದಲ್ಲಿ. ಯಾಕೆ ಅಂತಂದರೆ ಸ್ಥೂಲಕಾಯ ಇತ್ಯಾದಿಗಳಿದ್ರೆ ಅದನ್ನು ಕರಗಿಸೋಕ್ಕೆ, ಎನರ್ಜಿ ಖರ್ಚಾಗೋಕ್ಕೆ ವ್ಯಾಯಾಮ ಮಾಡಬೇಕು. ಯುವತಿಯರಿಗಂತೂ ವ್ಯಾಯಾಮದೊಳಗೆ ತುಂಬ ಆಸಕ್ತಿ ಇರುತ್ತೆ, ಜಿಮ್ಗೆ ಹೋಗ್ತಾರೆ. ಅದರಿಂದ ಎಷ್ಟೋ ಓವರ್ ವೆಯ್ಟ್ ಇರಲ್ಲ. ಅದರಿಂದ ಪರಿಣಾಮಗಳಿದೆ. ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ. ಆದರೆ ನಾವು ಹಿಂದಿನ ಒಂದು ಅವಧಿಯಲ್ಲಿ ನೋಡಿದ್ವಿ, ಆಸನ ನಮಗೆ ಯಾತಕ್ಕೋಸ್ಕರ ಮಾಡ್ತೀವಿ? ಯೋಗಶ್ಚಿತ್ತವೃತ್ತಿ ನಿರೋಧಕ್ಕೋಸ್ಕರ, ಮನಸ್ಸನ್ನು ನಿಧಾನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ. ಅದರಿಂದ ಕಣ್ಣು ಮುಚ್ಕೊಂಡು ಮಾಡೋದು ಮೊದಲನೇ ಡಿಫ್ರೆನ್ಸು. ಯೋಗ ಎಕ್ಸರ್ಸೈಸು ಕಣ್ಣು ಮುಚ್ಕೊಂಡು ಮಾಡಲ್ಲ, ಕಣ್ಣು ಮುಚ್ಕೊಂಡು ಮಾಡೋದು. ಅಂದರೆ ಏನರ್ಥ? ಮನಸ್ಸು ಹೊರಗೆ ಹೋಗೋಗಿಲ್ಲ, ಒಳ ಹೋಗಬೇಕು. ಇದು ಮೊದಲನೇ ವ್ಯತ್ಯಾಸ. ವ್ಯಾಯಾಮದೊಳಗೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತೀವಿ, ವೆಯ್ಟ್ ಲಿಫ್ಟಿಂಗ್ ಇರುತ್ತೆ, ಹೆಚ್ಚು ಕೈಕಾಲುಗಳ ಮೇಲೆ ಪರಿಣಾಮ ಇರುವಂಥ ವ್ಯಾಯಾಮಗಳನ್ನು ಮಾಡಿಸ್ತಾರೆ. ಆದರೆ ಯೋಗ ಆಸನಗಳಲ್ಲಿ ನಾವು ಟ್ರಂಕ್ ಮೇಲೆ ಜಾಸ್ತಿ ಕೆಲಸ ಮಾಡ್ತೀವಲ್ವ, ಮುಂದೆ ಬಗ್ಗೋದು, ಹಿಂದೆ ಬಗ್ಗೋದು, ಟ್ವಿಸ್ಟ್ ಮಾಡೋದು ಇತ್ಯಾದಿಗಳು. ಇದು ಟ್ರಂಕ್, ಬ್ಯಾಕ್ ಮಸಲ್ಸು, ಇದ್ರ ಮೇಲೆ ಕೆಲಸ ಆಗುತ್ತೆ. ಮತ್ತು ತುಂಬ ಮುಖ್ಯವಾದ ಡಿಫ್ರೆನ್ಸ್ ಅಂದರೆ ಅದರ ಧ್ಯೇಯ ಏನು? ಎಕ್ಸರ್ಸೈಸ್ ಮಾಡೋದ್ರ ಧ್ಯೇಯ ನನ್ನ ಶರೀರ ಚೆನ್ನಾಗಿ ಕಾಣಬೇಕು, ಮಾಂಸಖಂಡಗಳು ಎತ್ತು ತೋರಿಸ್ಬೇಕು. ಅದು ಯುವತಿಯರಿಗಂತೂ ನೋಡ್ರಯ್ಯ ನನ್ನ ಮಸಲ್ಲು ಎತ್ತು ತೋರಿಸ್ತೀನಿ ಎಲ್ಲಿವರೆಗೆ ಅಂದರೆ ರೆಕ್ಟಸ್ ಮಸಲ್ಲು, ಸ್ಲಿಟ್ ಕೂಡ ತೋರಿಸ್ಕೊಳ್ಳೋದು. ಇದು ನನ್ನ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ಮಾಂಸಖಂಡಗಳು ಚೆನ್ನಾಗಿರಬೇಕು. ಇದು ಎಕ್ಸರ್ಸೈಸಿನ ಧ್ಯೇಯ. ಆ ಯೋಗಾಸನಗಳ ಧ್ಯೇಯ ಏನು? ಸಂಪೂರ್ಣ ದೇಹವನ್ನು ಉಪಯೋಗಿಸಿ ಮನಸ್ಸೇನಾಗ್ತಾ ಇದೆ, ಮನಸ್ಸನ್ನು ಹೇಗೆ ಹತೋಟಿಲಿ ಇಟ್ಕೊಳ್ಳೋದು, ಮನಸ್ಸನ್ನು ಹೇಗೆ ನೈದಾನ್ಯತೆ ಕಡೆ ತೊಗೊಂಡೋಗೋದು, ಅದಕ್ಕೋಸ್ಕರ ಆಸನ ಮಾಡ್ತೀವಿ. ಅಂತೂ ಯಾರು ತುಂಬ ಶಾರೀರಿಕ ವ್ಯಾಯಾಮವನ್ನು ಉಪಯೋಗಿಸ್ಕೊಂಡು ಕಾಂಪಿಟೇಟಿವ್ ಎಕ್ಸರ್ಸೈಸಸ್ಗೆ ಹೋಗ್ತೀವಿ, ಅವ್ರಿಗೆ ನಾನು ಗೆದ್ದೆ, ನನ್ನತ್ವ ಜಾಸ್ತಿ ಮಾಡಿಕೊಂಡೆ ಅನ್ನೋದು ಈಗೋ ಬೂಸ್ಟಿಂಗ್ ಆಗುತ್ತೆ. ಯೋಗದೊಳಗೆ ಈಗೋ ಡಿಸಲ್ಯೂಷನ್ ಆಗುತ್ತೆ. ನನ್ನ ಅಹಂಕಾರವನ್ನು ನಿರ್ನಾಮ ಮಾಡುವಂಥ ಪರಿಸ್ಥಿತಿ ಬರೆಸುತ್ತೆ. ನೋಡೋಕ್ಕೆ ಎರಡೂ ಒಂದೇ ಥರ ಇದ್ದಾಗ ಕಾಣುತ್ತೆ, ಆದರೆ ಧ್ಯೇಯ ತುಂಬ ಮುಖ್ಯ. ನಮಸ್ಕಾರ ಅಮ್ಮ, ನಾನು ಆರತಿ ಅಂತ ಮಾತಾಡೋದು ಬೆಂಗಳೂರಿಂದ. ನನ್ನ ಪ್ರಶ್ನೆ ಏನಂದರೆ, ಈ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲ ಎಷ್ಟು ಕಾಲ ಮಾಡಬೇಕು? 1 ವಾರ, 1 ತಿಂಗಳು,
ಒಂದು ವರ್ಷ ಆ ಥರ ಎಷ್ಟು ಕನ್ಸಿಸ್ಟೆಂಟಾಗಿ ಮಾಡಬೇಕು? ಒಳ್ಳೆಯ ಪ್ರಶ್ನೆ. ನನಗೆ ಒಂದು ಉತ್ತರ ಜ್ಞಾಪಕ ಬರ್ತಿದೆ. ನಮ್ಮಲ್ಲಿ ತುಂಬ ಕ್ಯಾಂಪ್ಗಳು ಮಾಡ್ತಾ ಇದ್ವಿ. ಕ್ಯಾಂಪ್ಗಳಲ್ಲಿ ತುಂಬ ಯುವತಿಯರನ್ನೆಲ್ಲ ಟ್ರೈನ್ ಮಾಡಿ ಅವ್ರಿಗೆಲ್ಲ ಯೋಗ ಹೇಳ್ಕೊಡೋಕೆ ರೆಡಿ ಮಾಡಿದ್ವಿ. ಒಬ್ಬಳು ತುಂಬ ಸ್ಮಾರ್ಟ್ ಹುಡುಗಿ ಇದ್ಲು, ನೋಡೋಕೆ ಚಿಕ್ಕವಳು, ಆದರೆ ಎಲ್ರಿಗೂ ತುಂಬ ಉತ್ತೇಜಿತವಾಗಿ ಉತ್ತರ ಕೊಡ್ತಾಯಿದ್ಲು. ಅವಳನ್ನು ಕೇಳಿದ್ರು ಇದೇ ಪ್ರಶ್ನೆ ಒಬ್ಬರು, ಸರ್ ಸ್ವಲ್ಪ ಕಡೆ ಉಸಿರಿರೋವರೆಗೂ ಯೋಗ ಮಾಡಿಬಿಡಿ ಸರ್ ಅಂತ ಹೇಳೋಳು. ಹೀಗೆ ನಮ್ಮ ಜೀವನದ ಧ್ಯೇಯದ ಕಡೆ ಜರುಗಬೇಕಾದ್ರೆ ನಾವು ಜೀವನ ಪೂರ್ತಿ ಓನ್ಲಿ 7 days a week, ಓನ್ಲಿ 365 days ಅಷ್ಟೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದರೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್, ಓಡಾಡುವಾಗ ಮಾತಾಡುವಾಗ. ಈಗ ನಮ್ಗೆ ಯೋಗ ಅಂತಂದ್ರೆ ಏನೋ ಅರ್ಥ ಆಗಿದೆ ಅಲ್ವಾ? ಕೇವಲ ಆಸನ ಅಲ್ಲ, ಪ್ರಾಣಾಯಾಮ ಅಲ್ಲ, ಒಳ ಹೊಕ್ಕು ಮನಸ್ಸನ್ನು ನೋಡ್ಕೊಳ್ಬೇಕು, ನಿಯಂತ್ರಣದಲ್ಲಿ ಇಟ್ಕೋಬೇಕು, ಅನವಶ್ಯಕ ವಿಚಾರ ತರಂಗಗಳನ್ನು ಅಳಿಸಾಕಬೇಕು, ಶುದ್ಧ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಮತ್ತು ಮನೆಯಲ್ಲಿ ಇರೋ ವಾತಾವರಣದಲ್ಲಿ ಅದೇ ವಾತಾವರಣನ ಡೆವಲಪ್ ಮಾಡಬೇಕು. ನಮ್ಮಲ್ಲಿ ಅಮೇರಿಕಾಲಿ ಸ್ಯಾನ್ ಫ್ರಾನ್ಸಿಸ್ಕೋ ಹತ್ರ ಒಂದು ಫ್ಯಾಮಿಲಿ ಇದೆ ರೀ. 4 ಜನ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು, ತಂದೆ ತಾಯಿ ಎಲ್ಲ 4 ಜನನೂ ಡಾಕ್ಟ್ರುಗಳು ಒಂದೇ ಮನೇಲಿದ್ದಾರೆ. ಅವ್ರ ಮನೇಲಿ ಬೆಳಗ್ಗೆ ಎದ್ದು ಎಲ್ಲ ಮೊಮ್ಮಕ್ಕಳು 10 ಜನ ಕೂತ್ಕೊಂಡು ರಾಮಾಯಣ ಪಠನ ಮಾಡಿ ಆಸನ ಮಾಡಿನೇ ಹೋಗಬೇಕು ಅನ್ನೋ ಒಂದು ಕಲ್ಚರನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ ಅಮೇರಿಕಾಲಿ. ನಾವೇ ಅದನ್ನು ಅವರ ನೋಡಿ ಕಲಿಬೇಕಾಗಿರೋವಂಥ ಸಂಸಾರಗಳಿದೆ, ಗ್ರಹಗಳಿದೆ ಅಮೇರಿಕಾಲಿ ಕೂಡ. ಆದ್ದರಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮನಸ್ಸೇನಾಗ್ತಾ ಇದೆ ನೋಡ್ಕೊಳ್ಳೋದೇ ಯೋಗ. ಮನಸ್ಸನ್ನು ನಿಶ್ಚಲವಾಗಿ ಇಟ್ಕೊಂಡಿದ್ದೀನ, ಪ್ರೇಮ ಭಾವದಲ್ಲಿ ಇಟ್ಕೊಂಡಿದ್ದೀನ, ದುರ್ಭಾವನೆಗಳು ಬರ್ದಿರ ಸಾಕೋ ಶಕ್ತಿ ಬೆಳೆಸ್ಕೊಂಡಿದ್ದೀನ. ಇದನ್ನು ಎಷ್ಟು ಸಲ ಮಾಡಬೇಕು, ಯಾವಾಗ ಮಾಡಬೇಕು? ಜೀವನ ಪೂರ್ತಿ ಮಾಡಬೇಕು ಅಲ್ವಾ?